ಇವತ್ತು ನಾವು ಎಲ್ಲಿಗೆ ಹೋಗಿದ್ದೇವೆ ಅಂತ ಹೇಳ್ತೀನಿ ಬರ್ರಿ. ನಮಸ್ಕಾರ ಎಲ್ಲ ಕೆ ಮಂದಿಗ. ಇವತ್ತು ನಾನು ಮತ್ತು ಧನರಾಜಣ್ಣ ಕಲ್ತು ಎಲ್ಲಿಗೆ ಹೋಗಿದ್ದೇವೆ ಅಂದ್ರೆ ಮನೆ ಕೆಳಗೆ ಹೋಗಿದ್ದೆವು. ಎದಕ್ಕಂದ್ರೆ ಇವತ್ತು ಪುಟ್ಟರಾಜ ಅಜ್ಜಿಯವರು ಜಯಂತ್ಯೋತ್ಸವ ಇತ್ತು. ಅದ್ರ ಸಲುವಾಗಿ ನಮ್ಮ ಚಂದನ್ ಸರ್ ಅವರು ಜಯಂತ್ಯೋತ್ಸವ ಮಾಡಂಬ ಅಂತ ಹೇಳಿರು. ಅದ್ರ ಸಲುವಾಗಿ ಕ್ಲಾಸಿಗೆ ಹೋಗಿದ್ದೆವು. ಅಲ್ಲಿ ಹೋಗಿದ್ದೆವು, ಎಲ್ಲ ಕ್ಲಾಸ್ನ ಕುಂತು ಒಂದು ಸ್ವಲ್ಪ ಸರ್ದು ವಿಡಿಯೋ ಮಾಡಿತ್ತು ಪ್ರಮೋಷನ್. ಅದ್ರ ಸಲುವಾಗಿ ವಿಡಿಯೋ ಎಲ್ಲ ಮಾಡ್ಕೊಂಡು ಹಂಗೆ ಅಜ್ಜಿಯರ ಜಯಂತ್ಯೋತ್ಸವ ಮಾಡಿ ಅಲ್ಲಿಂದ ಸೀದಾ ಒಂದು ಸ್ವಲ್ಪ ಇವತ್ತು ಗ್ರಹಣ ಇದ್ದ ಸಲುವಾಗಿ ಅಲ್ಲೇ ಒಳಗೆ ಕುಂತು ಒಂದು ಸ್ವಲ್ಪ ಪ್ರಾಕ್ಟೀಸ್ ಅದು ಮಾಡಿ ಪ್ರಾಕ್ಟೀಸ್ ಎಲ್ಲ ಮಾಡೋದಾಗದು ಹೊರಗೆ ಬಂದೆವು. ಹೊರಗೆ ಬರೋದು ನೋಡ್ತೇವೆ, ಚಂದ್ರ ಗ್ರಹಣ ಇದ್ದ ಸಲುವಾಗಿ ಏನರ ಕಾಣ್ತದೇನೋ ಅಂತ ನಾವು ಭೀ ಅಲ್ಲಿ ಏನೂ ಕಾಣಿಲ್ಲ. ಅದಕ್ಕೆ ಹಾಗೆ ನಾನು ಮತ್ತು ಧನರಾಜಣ್ಣ ಹಂಗೆ ಗಾಡಿ ಮೇಲೆ ಬಂದೆವು. ಆಯ್ತು ಬಂದು ಸೀದಾ ಅಲ್ಲಿಂದ ಎಲ್ಲಿಗೆ ಬಂದೆವು ಅಂತಂದ್ರೆ ಚಹಾ ಕುಡಿಯಮ್ಮಂತಂದರು. ಅದಕ್ಕೆ ಚಹಾ ಕುಡಿಯಮ್ಮಂತ 24 ಹೋಟೆಲ್ ಅಪೋಸಿಟ್ ನಿಂತೆ ಚಹಾ ಅದು ಕುಡ್ದೆವು. ಹೊಸ ಮಂದಿ ಚಹಾ ಅದು ಕುಡ್ದೆ ಅಲ್ಲಿಂದ ಸೀದಾ ಎಲ್ಲಿಗೆ ಬಂದೆವು ಅಂದ್ರೆ ಹುಮ್ನಾಬಾದ್ಗೆ ಬಂದೆವು. ಹುಮ್ನಾಬಾದ್ಗೆ ಬರೋದು ಏನಾಯ್ತು ಅಂತಂದ್ರೆ ಗ್ರಹಣ ಇದ್ದ ಸಲುವಾಗಿ ಎಲ್ಲ ಫ್ರೆಶ್ ಅದಾಗಿ ಎಲ್ಲಿಗೆ ಹೋದಂದ್ರೆ ವೀರಭದ್ರೇಶ್ವರ ಟೆಂಪಲ್ಗೆ ಹೋಗಮಂತ ವೀರಭದ್ರೇಶ್ವರ ಟೆಂಪಲ್ಗೆ ಹೋಗಿ ವೀರಭದ್ರೇಶ್ವರ ದರ್ಶನದು ಮಾಡ್ಕೊಂಡು ಎಲ್ಲಿಗೆ ಬಂದೆ ಅಂತಂದ್ರೆ ಕಾಮನ್ ದಹನ ಮಾಡತ್ತಿರೋ ಅದು ಎಲ್ಲ ನೋಡ್ಕೊಂಡು ಅಲ್ಲಿ ಎಲ್ಲ ನಮ್ಮ ಅಣದೇರದು ಸಿಕ್ಕಿರೋ ಅಣದೇರ ಸರಿ ಮಾತಾಡಿ ಅಲ್ಲಿಂದ ಸೀದಾ ಎಲ್ಲಿಗೆ ಬಂದೆ ಅಂದರೆ ಇವತ್ತೊಂದು ಬಡ್ಡೆ ಇತ್ತು. ಬಡ್ಡೆ ಸಲುವಾಗಿ ಬಡ್ಡೆ ಸೆಲೆಬ್ರೇಷನ್ಗೆ ಹೋಗಿದ್ದೆವು. ಬಡ್ಡೆ ಎಲ್ಲ ಸೆಲೆಬ್ರೇಷನ್ ಮಾಡಿ ಅಲ್ಲಿಂದ ಒಂದು ಸ್ವಲ್ಪ ಹೋಳಿ ಅದು ಆಡಿ ಇವತ್ತಿನ ಬ್ಲಾಗ್ ಇಷ್ಟ ಇರ್ತದೆ. ನಮ್ಮ ಐಡಿಗೆ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ. ಮತ್ತೆ ಸಿಗಮಿ. ನಮಸ್ಕಾರ.